ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ರೈತ ಬಾಂಧವರಿಗೆ ಸಂಜೆಯ ನಮಸ್ಕಾರಗಳು. ನನ್ನ ಹೆಸರು ಸಿದ್ದನಗೌಡ. ವಿವಾ ಮಾರ್ಟ್ ಕಂಪ್ನಿ ಒಳಗೆ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ರೈತರಿಗೆ ಒಂದು ವಿವಾ ಕಿಸಾನ್ ಗೊತ್ತು ಪ್ಯೂರ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಹಿರಿಬಳ್ಳಿಗೆ ಉಪಯೋಗ ಮಾಡಕ್ಕೆ ಕೊಟ್ಟಿದ್ವಿ. ಸೊ ಎಷ್ಟು ಸಲ ಉಪಯೋಗ ಮಾಡ್ಯಾರ ಮತ್ತು ಎಷ್ಟು ಕಟಾವು ಮಾಡಿದಾರ, ಸೊ ಭೂಮಿ ಎಷ್ಟಿದೆ ಅಂದರೆ ಎಷ್ಟು ಎಕರೆ ಐತೆ ಅನ್ನೋದು ರೈತರ ಬಾಯಿಲಿಂದ ಕೇಳೋಣಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಚನ್ನಬಸಪ್ಪ ಬೆನಕಂಡವ್ರು ಅಂತೇಳಿ, ಹಾಕಿನ ಕರಡಿಕೊಪ್ಪ, ತಾಲೂಕು ಹುಬ್ಳಿ, ಜಿಲ್ಲಾ ಧಾರವಾಡ. ಎಸ್ ಸರ್. ಇದು ಎಷ್ಟು ಎಕರೆ ಹೊಲ ಇದೆ? ಒಂದು 20 ಗುಂಟೆ ಮಾಡಿದೆ ನೋಡ್ರಿ ಸರ್. 20 ಗುಂಟೆ ಮಾಡಿದ್ರಿ. ಹೌದು. ಸೊ ಬೀಜೋಪಚಾರದಿಂದ ನಮ್ಮದು ಪ್ಯೂರ್ಲಿ ಆರ್ಗ್ಯಾನಿಕ್ 0% ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿರಿ. ಹೌದು ಸರ್. ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ? ಬೀಜೋಪಚಾರ ಮಾಡಿದ್ವಿ ಸರ್. ಬೀಜೋಪಚಾರ ಮಾಡಿ ಬಳ್ಳಿ ಹುಟ್ಟಿಂದ 25 ದಿವಸಕ್ಕೆ ಒಮ್ಮೆ ಸ್ಪ್ರೇ ಮಾಡ್ಕೊಂಡು ಒಮ್ಮೆ ಸ್ಪ್ರೇ ಮಾಡಿ ಡೈಲಿ ಎಷ್ಟು ಕಟಾವ್ ಮಾಡ್ತಾ ಇದ್ರಿ? ಇವಾಗ ಡೈಲಿ ಒಂದಿನ ಬಿಟ್ಟು ಒಂದಿನ ಹರಿತೀವ್ರಿ. 25ರಿಂದ 30 ಬುಟ್ಟಿ ಆಗುತ್ತೆ. 25ರಿಂದ 30 ಬುಟ್ಟಿ ಹರಿತಾ ಇದ್ರಿ. ಹೌದ್ರಿ. ಸೊ ಈ ವಿಡಿಯೋ ಮುಖಾಂತರ ನಾವು ರೈತ ಬಾಂಧವರಿಗೆ ಹೇಳೋದು ಇಷ್ಟೇ, ಪ್ಯೂರ್ಲಿ ಆರ್ಗ್ಯಾನಿಕ್ ವಿವಾ ಕಿಸಾನ್ ಗ್ರೋತ್ ಯೂಸ್ ಮಾಡಿರಿ, ಆದಾಯನ ಹೆಚ್ಚಿಸ್ಕೊಡ್ರಿ. ರೈತ ಬಾಂಧವ್ರಿಗೆ ಒಂದು ಕಡಿಮೆ ಖರ್ಚು, ಇಳುವರಿ ಜಾಸ್ತಿ ಆಗ್ತೈತಿ, ಪ್ಲಸ್ ನಮ್ಮ ಭೂಮಿ ತಾಯಿನ ಉಳಿಸುವಂತೀವಿ, ಮುಂದಿನ ಜನ್ರೇಷನ್ಗೆ ಒಳ್ಳೆಯ ಆರೋಗ್ಯ ಕೊಡೋಣ ಅಂತ ಈ ವಿವಾ ಮಾರ್ಟ್ ಕಂಪ್ನಿಯಿಂದ ನಾವು ಒಂದು ಅಭಿಯಾನ ಹಾಕ್ಕೊಂಡೀವಿ. ಆ ಅಭಿಯಾನಕ್ಕೆ ರೈತ ಬಾಂಧವರು ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ ವಿವಾ ಕಿಸಾನ್ ಗ್ರೋತ್ ಯೂಸ್ ಮಾಡಿರಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು 2 ಮಾತು ನಮ್ಮ ಸೀನಿಯರ್ ಆದಂಥ ಶರಣು ಸರ್ ಕೆಲವೊಂದು ಮಾಹಿತಿ ಕೊಡ್ತಾರೆ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ ನಾವು ರೈತರಿಗೆ ತಿಳಿಸೋದೇನಂತಂದ್ರೆ, ರೈತರಿಗೆ ಅಷ್ಟೇ ಅಲ್ಲ ಜನಸಾಮಾನ್ಯರಿಗೆ ಎಲ್ಲರಿಗೂ ತಿಳಿಸೋದೇನಂತಂದ್ರೆ, ನಮ್ಮದು ಉದ್ದೇಶ ಏನೈತೆ ಅಂತಂದ್ರೆ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ. ನಾವು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಇವತ್ತು ನೋಡ್ರಿ ಎಲ್ಲ ಕಡೆ ಹಾಸ್ಪಿಟಲ್ ಜಾಸ್ತಿ ಆಗ್ಯಾವು, ಜನರಿಗೆ ರೋಗಗಳು ಜಾಸ್ತಿ ಬರತ್ತವು ಈ ಕೆಮಿಕಲಿಂದ ಎಲ್ಲ ಆಗತ್ತಿದ್ದ. ಆಮೇಲೆ ಇದರಿಂದ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನೇನು ಹಾನಿ ಆಗ್ತೈತಿ, ಇವತ್ತು ನಮ್ದು ಅನ್ನ, ನೀರು, ಗಾಳಿ ಇವು ಮನುಷ್ಯನಿಗೆ ಜೀವನಾವಶ್ಯಕ ವಸ್ತುಗಳದಾವ. ಇವು ಮೂರಕ್ಕರ ಮೇಲೂ ಎಫೆಕ್ಟ್ ಆಗತ್ತೆ. ಇವು ಮೂರು ಇವತ್ತು ನೋಡ್ರಿ ಯಾವ ಎಲ್ಲ ಪೊಲ್ಯೂಷನ್, ಅನ್ನ ಶುದ್ಧ ಇಲ್ಲ, ನೀರು ಶುದ್ಧ ಇಲ್ಲ, ಗಾಳಿ ಶುದ್ಧ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ರೈತರು ಉಪಯೋಗ ಮಾಡುವಂಥ ಕೆಮಿಕಲ್ ಕಾರಣ. ಅದಕ್ಕೆ 90 to 95% ಕೆಮಿಕಲ್ ಯೂಸ್ ಮಾಡೋದನ್ನು ಬಂದ್ ಮಾಡಿರಿ. ಇದನ್ನು ನಾ ಒಬ್ಬನೇ ಹೇಳತ್ತಿಲ್ಲ, ಇವತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವ್ರು ಹೇಳತ್ತಾರು. ಇದೇ ರೀತಿ ರೈತರು ಇವತ್ತು ಯಾವ ಪ್ರಮಾಣದಾಗ ಕೆಮಿಕಲ್ ಯೂಸ್ ಮಾಡ್ತಾರಲ್ಲ, ಇದೇ ರೀತಿ 2025ರಿಂದ 2030 ಮಟ್ಟ ಇದೇ ರೀತಿ ಯೂಸ್ ಮಾಡಿದ್ರಂದ್ರೆ 2030 ನಾವು ಒಂದು 100 ಮಂದಿನ ಒಂದು ಊರೊಳಗೆ ಹೋಗಿ ಚೆಕ್ ಮಾಡಿದ್ವಿ ಅಂದ್ರೆ ಅದರೊಳಗೆ 80% ಮಂದಿ ಕ್ಯಾನ್ಸರ್ ಬರೋದೈತಿ. ಅದಕ್ಕೆ 80% ಮಂದಿ ಕ್ಯಾನ್ಸರ್ ಬರೋದು ಅಂತ ತಪ್ಪಿಸೋ ಸಲುವಾಗಿ ಎಲ್ಲ ರೈತರು ಪ್ಯೂರ್ ಆರ್ಗ್ಯಾನಿಕ್ ಕಿಸಾನ್ ಗ್ರೋತ್ ಪ್ರಾಡಕ್ಟ್ನ ಯೂಸ್ ಮಾಡಿರಿ. ನಿಮಗೆ ಖರ್ಚು ಕಡಿಮೆ ಆಗ್ತೈತಿ, ಇನ್ಕಮ್ ಜಾಸ್ತಿ ಆಗ್ತೈತಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಿವಾ.